ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದ್ರೆ ಇತ್ತ ಕೊಲಂಬಿಯಾದಲ್ಲಿ ಭೂಕಂಪ ಸಂಭವಿಸುತ್ತಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬೀದಿಗೆ ಬಂದಿದ್ದಾರೆ. ಕಟ್ಟಡಗಳೇ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾರೋ ಮದುವೆ ಆಗ್ತಾ ಇದ್ರು, ಹೋಯಿತು. ಯಾರೋ ಆಸ್ಪತ್ರೆಯಲ್ಲಿದ್ದರು, ಮೃತಪಟ್ಟರು. ಯಾರೋ ಚಿಕ್ಕ ಮಗು ಸ್ಕೂಲಿಗೆ ಹೋಗ್ತಾ ಇತ್ತಂತೆ, ಹೋಯಿತು. ಯಾವುದೋ ಒಬ್ಬ ತಾಯಿ ತನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೋದ್ರಂತೆ, ಮಗಳು ರಕ್ಷಣೆ ಆಡಲು ತಾಯಿ ಮೃತಪಟ್ಟಂತಹ ಘಟನೆ. ಅಕ್ಷರಶಃ ಇಂಥದ್ದೊಂದು ಭೂಕಂಪ ಇದೀಗಾಗಿದೆ. ಪಶ್ಚಿಮ ಕೊಲಂಬಿಯಾದಲ್ಲಿ ಸಂಭವಿಸಿದಂಥ ಭೀಕರ ಭೂಕಂಪ ಇಡೀ ದೇಶವನ್ನೇ ನಲಗಿಸಿಬಿಟ್ಟಿರುವಂತಹ ಘಟನೆ ಇದು. ಇದೀಗ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿದೆ. 21ನೇ ಶತಮಾನದ ಅತ್ಯಂತ ಭೀಕರ ಭೂಕಂಪ ಅಂತ ಇದನ್ನು ಕರೆಯುವ ಹಂತಕ್ಕೆ ಇವತ್ತು ಸಂಭವಿಸಿದೆ. ಹಾಗಾದರೆ ಎಲ್ಲೆಲ್ಲಿ ಏನೇನಾಯಿತು, ಈ ಭೂಕಂಪದಿಂದ ಆದಂತಹ ಪರಿಣಾಮಗಳೇನು, ಸಾವು ನೋವುಗಳ ಕಥೆ ಏನೇನು ಎಲ್ಲವನ್ನು ಕೂಡ ಮೂರನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಕೊಲಂಬಿಯಾದಲ್ಲಿ ಭೂಕಂಪ, 132 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ, ಬಲಿಯಾಗಿದ್ದಾರೆ. ದಕ್ಷಿಣ ಅಮೆರಿಕಾದ ಕೊಲಂಬಿಯಾದಲ್ಲಿ ಭೀಕರ ಭೂಕಂಪ ಸಂಭವಿಸಿತು. 132 ಜನ ಮೃತಪಟ್ಟಿದ್ದಾರೆ. 7.4ರಷ್ಟು ತೀವ್ರತರನಾದಂತಹ ಭೂಕಂಪದ ಈ ಅಲೆಗಳು ಎಲ್ಲ ತೀವ್ರತೆ ಆಗಿದೆ. 132 ಮಂದಿ ಮೃತಪಟ್ಟಿದ್ದಾರೆ. 570ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. 2000ಕ್ಕೂ ಅಧಿಕ ಮಂದಿ ನಾಪತ್ತೆ ಆಗಿದ್ದಾರೆ. 60ಕ್ಕೂ ಹೆಚ್ಚು ಜನ ಫೆರೇರಾ ಎನ್ನುವಂಥ ಒಂದು ನಗರದಲ್ಲೇ ಮೃತಪಟ್ಟಿದ್ದಾರೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಅಂದರೆ ನಿನ್ನೆ ಆಯ್ತಿದೆ ಘಟನೆ. ಕೊಲಂಬಿಯಾದ ಚೊಕೊ ಪ್ರಾಂತ್ಯದ ಸ್ಯಾನ್ ಜೋಸ್ ಡೆಲ್ ಫಾಲ್ಮಾರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಆದಂಥ ಘಟನೆ ಇದು. 21ನೇ ಶತಮಾನದಲ್ಲಿ ದಾಖಲಾದಂಥ ಅತ್ಯಂತ ಪ್ರಬಲ ಭೂಕಂಪ ಅಂತ ಭೂವೈಜ್ಞಾನಿಕ ಸಂಸ್ಥೆ ಹೇಳಿದೆ. ಖಾಲಿ, ಫೆರೇರಾ ಮತ್ತು ಮನಿಜಿಲಾಸ್ ಎನ್ನುವಂಥ ನಗರಗಳಲ್ಲಿ ಭಾರಿ ಪ್ರಮಾಣದ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಫೆರೇರಾ ನಗರದಲ್ಲಿ 60 ಜನ ಮೃತಪಟ್ಟಿದ್ದಾರೆ. ಫೆರೇರಾದಲ್ಲಿ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಯ ಮಕ್ಕಳ ವಾರ್ಡ್ ಸಂಪೂರ್ಣವಾಗಿ ಕುಸಿದ್ಬಿಟ್ಟಿದೆ. ಅನೇಕ ಜನ ಮಕ್ಕಳೆಲ್ಲ ಸಿಕ್ಕಾಕೊಂಡಿದ್ದಾರೆ. ಮತ್ತೊಂದು ಕಡೆ ನಾನು ಹೇಳಿದೆ, ಖಾಲಿ ಎನ್ನುವಂಥ ಒಂದು ನಗರ, ಆ ನಗರದಲ್ಲಿ ಮಗುವನ್ನು ಉಳಿಸೋದಕ್ಕೆ ತಾಯಿ ಪ್ರಯತ್ನವನ್ನು ಪಡ್ತಾ ಇದ್ರು. ತಾಯಿಯೇ ಮೃತಪಟ್ಟು ಮಗು ಜೀವಂತವಾಗಿ ಉಳಿದಿರುವಂಥ ಘಟನೆ ಆಗಿದೆ. ಒಂದೇ ಕುಟುಂಬದ 6 ಮಂದಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಚಾಕೋ ಎನ್ನುವಂಥ ಒಂದು ಪ್ರಾಂತ್ಯ, ಅಲ್ಲಿ ಆಗಿರುವ ಘಟನೆ. ಅದಾದ ನಂತರ ಇವೆಲ್ಲ ಬೆಳವಣಿಗೆಗಳು ಕೂಡ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಎಲ್ಲ ಬೆಳವಣಿಗೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭೂಕಂಪಕ್ಕೆ ಸಂಬಂಧಪಟ್ಟಂತೆ ನೆಲಸಮವಾದ 86 ಬಹುಮಹಡಿ ಕಟ್ಟಡಗಳು. ಭೂಕಂಪ ಈ ಪರಿಪ್ರಮಾಣದಲ್ಲಾದರೆ ಬಹುಮಹಡಿ ಕಟ್ಟಡಗಳು ನೆಲಸಮ ಆಗಿದ್ದನ್ನು ನೋಡ್ತಾ ಇದ್ದೀವಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. 100 ಅಪಾರ್ಟ್ಮೆಂಟ್ಗಳು ಕುಸಿದ್ಬಿಟ್ಟಿದೆ. ಆ 100 ಅಪಾರ್ಟ್ಮೆಂಟ್ಗಳು ಕುಸಿದ ನಂತರ ಅಲ್ಲಿ ಅವಶೇಷಗಳೆಲ್ಲವೂ ಕೂಡ ಸಿಕ್ಕಾಕೊಂಡಿದ್ದು ನೋಡ್ತಾ ಇದ್ದೀವಿ. ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡ್ತಾ ಇದ್ದೀವಿ ನಾವು. ಇದು ಕೊಲಂಬಿಯಾದಲ್ಲಿ ಆಗಿರೋದು. ಖಾಲಿ, ಫೆರೇರಾ ಎಲ್ಲ ಗಗನಚುಂಬಿ ವಸತಿ ಸಮುಚ್ಚಯಗಳಿತ್ತು, ಕಚೇರಿಗಳಿತ್ತು. ಇಸ್ಪೇಟ್ ಎಲೆಗಳಂತೆಲ್ಲ ಬಿದ್ದುಬಿಟ್ಟಿದೆ ಅಂತ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದು ಖಾಲಿ ನಗರದ ಯೂನಿವರ್ಸಿಟಿ ಆಸ್ಪತ್ರೆ ಕಟ್ಟಡ ಭೂಕಂಪದ ತೀವ್ರತೆಗೆ ಭಾಗಶಃ ಕುಸಿದು ಬಿದ್ದುಬಿಟ್ಟಿದೆ. ಅದರಲ್ಲಿದ್ದಂಥ ನವಜಾತ ಶಿಶುಗಳ ವಿಭಾಗ, ಮಕ್ಕಳ ಆರೈಕೆ ವಿಭಾಗಕ್ಕೆ ತೀವ್ರತರನಾದಂಥ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿರುವಂಥ ಒಬ್ಬ ಆಸ್ಪತ್ರೆಯ ನಿರ್ದೇಶಕ ಇನ್ರೇಟ್ ಟೋರೆಸ್ ಕ್ಯಾಸ್ಟ್ರೋ ಅವರೆಲ್ಲ ಮಾತನಾಡಿದ್ರು ಇದ್ರ ಬಗ್ಗೆ. ಆಸ್ಪತ್ರೆಯ ಮೂಲಸೌಕರ್ಯದ ಸುಮಾರು 30% ಭಾಗ ದುರಂತದಿಂದ ಎಲ್ಲ ಬಾಧಿತ ಆಗಿಬಿಟ್ಟಿದೆ. ಮಕ್ಕಳ ವಿಭಾಗ, ನವಜಾತ ಶಿಶುಗಳ ವಿಭಾಗ, ಆಂತರಿಕ ವೈದ್ಯಕೀಯ ವಿಭಾಗಗಳಲ್ಲಿದ್ದಂಥ 3 ಮಹಡಿಗಳು ಒಂದರ ಮೇಲೊಂದರಂತೆ ಎಲ್ಲ ಕುಸಿದು ಬಿಟ್ಬಿಟ್ಟಿದೆ. 600ಕ್ಕೂ ಹೆಚ್ಚು ರೋಗಿಗಳನ್ನು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಪ್ರಯತ್ನವನ್ನು ಮಾಡಲಾಗಿದೆ ಅಂತ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯೇ ಒಂದು ಖಾಲಿಯ ಸ್ವಿಲಾಡ್ ಕ್ಯಾಫ್ರಿ ಅನ್ನುವಂಥ ಒಂದು ವಸತಿ ಪ್ರದೇಶ, 5 ಮಹಡಿಯ ಕಟ್ಟಡ ಇಲ್ಲಿ ಕುಸಿತ ಆಗಿತ್ತು. 5 ಮಹಡಿಯ ಕಟ್ಟಡ ಕುಸಿತ ಆಯಿತು. ಅದರ ಅಡಿಯಲ್ಲಿ ನವಜಾತ ಶಿಶು ಮತ್ತು ತಾಯಿಯನ್ನ ಸಿಕ್ಕಾಕೊಂಡ್ಬಿಟ್ಟಿದ್ರು. ಇವರನ್ನ ಇದೀಗ ಅಲ್ಲಿಂದ ರಕ್ಷಣೆ ಮಾಡಲಾಗಿದೆ ಎನ್ನುವಂತಹ ವಿಚಾರಗಳು ಸದ್ಯಕ್ಕೆ ಬರ್ತಾ ಇರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ನೀವು ಒಂದು ಮುಖ್ಯ ಭೂಕಂಪ ಆಯ್ತು ಇಲ್ಲಿ. ಈ ಮುಖ್ಯ ಭೂಕಂಪದ ನಂತರ 21 ಬಾರಿ ಮತ್ತೊಮ್ಮೆ ಲಘು ಭೂಕಂಪನಗಳಾಗಿದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಹೀಗಾಗಿ ಜನರು ಬೀದಿಯಲ್ಲಿ ತಮ್ಮ ಜೀವನವನ್ನು ಕಳೆಯುವಂತಹ ಆತಂಕ ಎಲ್ಲವೂ ಕೂಡ ಎದುರಾಗಿದೆ. 18 ಆರೋಗ್ಯ ಕೇಂದ್ರಗಳು ಇವೆಲ್ಲವೂ ಕೂಡ ಹಾನಿಗಳಾಗಿದ್ದನ್ನು ನೀವು ದೃಶ್ಯದಲ್ಲಿಯೂ ಕೂಡ ನೋಡ್ತಾ ಇದ್ದೀರಿ. ಇದು ಕೊಲಂಬಿಯಾದ ಭೀಕರ ಭೂಕಂಪದ ಕತೆ. ಎಲ್ಲಕ್ಕಿಂತ ಹೆಚ್ಚಾಗಿ 7 ವಿಮಾನ ನಿಲ್ದಾಣಗಳು ಕೂಡ ಕ್ಲೋಸ್ ಆಗಿದೆ. ಸಹಜವಾಗಿ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿದ್ದುಬಿಟ್ಟಿದೆ. ಹೀಗಾಗಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಇವತ್ತು ಕೊಲಂಬಿಯಾದಲ್ಲಾಗಿದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. 7 ವಿಮಾನ ನಿಲ್ದಾಣಗಳೆಲ್ಲ ಕ್ಲೋಸ್ ಆಯಿತು. ಏನೇನಾಯಿತು ಡೀಟೇಲ್ಸ್ ನೋಡೋಣ. ರನ್ವೇಗಳಲ್ಲೆಲ್ಲ ಬಿರುಕು ಬಿದ್ದುಬಿಟ್ಟಿದೆ. 7 ಪ್ರಮುಖ ವಿಮಾನ ನಿಲ್ದಾಣಗಳು ಬಂದಾಗಿರೋ ಘಟನೆ ಈ ಕೊಲಂಬಿಯಾದಲ್ಲಿ. ದೇಶದ 5 ಪ್ರಮುಖ ರಾಜಧಾನಿ ನಗರಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ನೆರೆಯ ಇಕ್ವಿಡಾರ್, ಪನಾಮಾ ದೇಶಗಳಲ್ಲೂ ಕೂಡ ಕಂಪನದ ಅನುಭವ ಆಗಿದೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ವಲಯದಲ್ಲಿ ಮಹಾ ದುರಂತವೊಂದು ಸಂಭವಿಸಿಬಿಟ್ಟಿರುವಂಥ ಘಟನೆ ಇದೆ. 7 ವಿಮಾನ ನಿಲ್ದಾಣ ಖಾಲಿ, ಫೆರೇರಾ,
ಮನಿಜಲೈಸ್, ಅರ್ಮೇನಿಯಾ ಮತ್ತು ಫಿಬ್ಡೋ ಎನ್ನುವಂತಹ ನಗರಗಳಲ್ಲಿ ವಿಮಾನ ನಿಲ್ದಾಣಗಳು ಇತ್ತು. ಅಲ್ಲೆಲ್ಲ ರನ್ವೇಗಳಿಗೆ ತೀವ್ರ ಹಾನಿಯಾಗಿದೆ. ಈ ರನ್ವೇಗಳು ಜಖಂಗೊಂಡಿರೋ ಕಾರಣಕ್ಕಾಗಿ ನೀವು ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಏನೋ ಪರಿಹಾರವನ್ನು ಕೊಡಬೇಕು, ವೈದ್ಯಕೀಯ ತಂಡಗಳನ್ನು ಕರೆಸ್ಕೊಳ್ಬೇಕು, ರಕ್ಷಣಾ ಸಿಬ್ಬಂದಿಗಳನ್ನು ಕರೆಸ್ಕೊಳ್ಬೇಕು, ತುರ್ತು ಪರಿಹಾರದ ಸಾಮಗ್ರಿಗಳನ್ನು ಏನೋ ತೆಗೆದುಕೊಂಡು ಬರಬೇಕು ಅಂದ್ರೆ ವಿಮಾನದ ಮುಖಾಂತರ ತೆಗೆದುಕೊಂಡು ಬರಬೇಕಂದ್ರೆ ಬಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೊಲಂಬಿಯಾದ ನಾಗರಿಕ ವಿಮಾನಯಾನ ಸಂಸ್ಥೆ ಇಂಜಿನಿಯರ್ಗಳ ತಂಡವನ್ನು ನಿಯೋಜನೆ ಮಾಡಿದೆ. ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತ ಒಂದು ಸಣ್ಣ ವಿಮಾನ ಲ್ಯಾಂಡಿಂಗ್ ಆಗಿ ಕನಿಷ್ಠ ಒಂದು ರನ್ವೇ ಏನಾದರೂ ಸದ್ಯಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಯುದ್ಧೋಪಾದಿಯಲ್ಲಿ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ರಾಜಧಾನಿ ಬೊಕೋಟಾದ ಎಲ್ ಡೊರಾಡೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸದ್ಯಕ್ಕೆ ಬಚಾವಾಗ್ಬಿಟ್ಟಿದೆ. ಅಲ್ಲಿ ಯಾವುದೇ ತರನಾದಂಥ ಬಿರುಕು ಬಿದ್ದಿಲ್ಲ, ಭೂಕಂಪದ ಈ ಕಂಪನದ ಅನುಭವ ಆಗಿಲ್ಲ. ಹೀಗಾಗಿ ಅದು ಸುರಕ್ಷಿತವಾಗಿದೆ. ಹೀಗಾಗಿ ಬೇರೆ ಬೇರೆ ಪ್ರಾಂತ್ಯಗಳ ಮುಖಾಂತರ ರಾಜಧಾನಿ ಬೊಗೋಟಾಗೆ ತೆಗೆದುಕೊಂಡು ಬಂದು ಅಲ್ಲಿಂದ ರಸ್ತೆ ಮುಖಾಂತರ ಈ ಬಾಧಿತ ಪ್ರದೇಶಗಳಿಗೆ ಸಾಮಗ್ರಿಗಳನ್ನು, ವೈದ್ಯಕೀಯ ನೆರವನ್ನು ತೆಗೆದುಕೊಂಡು ಹೋಗೋದು, ಅವರಿಗೆ ಬೇಕಾದಂಥ ಆಹಾರದ ವ್ಯವಸ್ಥೆಗಳನ್ನು ತೆಗೆದುಕೊಂಡು ಹೋಗೋದು, ವಸತಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಏನಾದರೂ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕೊಲಂಬಿಯಾದ ಶತಮಾನಗಳಷ್ಟು ಹಳೆಯದಾದಂಥ ಒಂದು ಐತಿಹಾಸಿಕ ಚರ್ಚ್ ಅದು, ಕೆಥೆಡ್ರಲ್ ಎನ್ನುವಂಥ ಒಂದು ಚರ್ಚ್, ಆ ಭವ್ಯ ಗೋಪುರ ಸಂಪೂರ್ಣವಾಗಿ ಮಣ್ಣು ಪಾಲಾಗ್ಬಿಟ್ಟಿದೆ. ಆ ಪರಿಪ್ರಮಾಣದಲ್ಲಿ ಇದೀಗ ಅಲ್ಲಿ ಭೂಕಂಪದ ತೀವ್ರತೆ ಆಗಿದೆ. ಕೆಥೆಡ್ರಲ್ ಚರ್ಚ್ ಸ್ಪ್ಯಾನಿಷ್ ವಾಸ್ತುಶಿಲ್ಪದಲ್ಲೇನೋ ನಿರ್ಮಾಣ ಮಾಡಿತ್ತಂತೆ. ನೂರಾರು ವರ್ಷಗಳ ಐತಿಹಾಸಿಕ ಇರುವಂತಹ ಈ ಚರ್ಚ್ ಇದು ಕೂಡ ಸಂಪೂರ್ಣವಾಗಿ ಇದೀಗ ಕುಸಿದು ಹೋಗ್ಬಿಟ್ಟಿದೆ ಅನ್ನುವಂಥ ಘಟನೆಗಳು ಬರ್ತಾ ಇದೆ. ಇದು ಅಲ್ಲಿ ಆಗಿರುವಂತಹ ಪರಿಣಾಮಗಳು ಮತ್ತು ಅಲ್ಲಿ ಜನ ಅನುಭವಿಸ್ತಾ ಇರುವಂಥ ರೀತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಭೂಕಂಪದ ಕೇಂದ್ರ ಬಿಂದು ಎಲ್ಲಿ ಮತ್ತು ಹೇಗೆ, ಎಲ್ಲಿಂದ ಶುರುವಾಯಿತು ಇದು ಭೂಕಂಪ? ಅವರು ಹೇಳ್ತಾ ಇದ್ದಾರೆ, ಚೊಕೊ ಪ್ರಾಂತ್ಯದ ಸಾನ್ ಜೋಸ್ ಡೆಲ್ ಫಾಲ್ಮಾರ್ ಈ ಒಂದು ಪ್ರದೇಶದಲ್ಲಿ ಈ ಭೂಕಂಪದ ಕೇಂದ್ರ ಬಿಂದು ಇಲ್ಲಿಂದ ಶುರುವಾಯಿತು. ನಾನು ಅವಾಗಲೇ ಹೇಳಿದೆ ನಿಮಗೆ, ಒಂದು ಬಾರಿ ಆದ ನಂತರ ಮತ್ತೊಮ್ಮೆ 21 ಬಾರಿ ಭೂಮಿಯೆಲ್ಲ ಕಂಪನಿಸಿದ್ದು. 107 ಕಿಲೋಮೀಟರ್ ಆಳದಲ್ಲಿ ಸೃಷ್ಟಿಯಾದಂತಹ ಕಂಪನ ಇದು. ರಾಜಧಾನಿ ಬೊಗೋಟಾದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಚೊಕೊ ಪ್ರಾಂತ್ಯದ ಸ್ಯಾನ್ ಜೋಸ್ ಡೆಲ್ ಫಾಲ್ಮಾರ್ ನಗರದಿಂದ ಪೂರ್ವಕ್ಕೆ ಒಂದು 5 ಕಿಲೋಮೀಟರ್ ದೂರದಲ್ಲಿ ಭೂಮಿಯನ್ನು ನಡುತ್ತಂತೆ. ರಾಜಧಾನಿ ಬೊಗೋಟಾದಿಂದ ಪಶ್ಚಿಮಕ್ಕೆ 150 ಮೈಲಿ ಅಂದರೆ 240 ಕಿಲೋಮೀಟರ್ ಇದು ದೂರದಲ್ಲಿದೆ. ಅಲ್ಲಿಯೂ ಕೂಡ ಅನೇಕ ಪರಿಣಾಮಗಳಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೊಲಂಬಿಯಾ ಮಾತ್ರವಲ್ಲದೆ ಇಕ್ವೆಡಾರ್, ಪನಾಮಾ, ವೆನಿಜುವೆಲಾ ದೇಶಗಳಿಗೂ ಕೂಡ ಈ ಭೂಕಂಪದ ತೀವ್ರತೆ ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಸಂಭವಿಸ್ತಿದ್ದು? ಅವ್ರು ಹೇಳ್ತಾ ಇದ್ದಾರೆ, ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ಅಂದರೆ ಪೆಸಿಫಿಕ್ ಮಹಾಸಾಗರದ ಅಡಿಯಲ್ಲಿರುವಂತಹ ನಾಜ್ಕಾ ಟೆಕ್ಟಾನಿಕ್ ಪ್ಲೇಟ್ ಅತ್ಯಂತ ವೇಗವಾಗಿ ಚಲಿಸಿ ದಕ್ಷಿಣ ಅಮೆರಿಕಾದ ಪ್ಲೇಟ್ನ ಕೆಳಗೆ ನುಗ್ಗಿದ ಪರಿಣಾಮವಾಗಿ ಇಂಥದ್ದೊಂದು ಭೀಕರ ಸಂಭವಿಸಿದೆ ಎನ್ನುವಂತಹ ಡೀಟೇಲ್ಸ್ ಅವರು ಕೊಡ್ತಾ ಇದ್ದಾರೆ. ಇದರ ಅರ್ಥ ಹೆಂಗೆ? ಈಗ ವಾಹನಗಳು ಡಿಕ್ಕಿ ಹೊಡಿತವೆ. ಆ ಡಿಕ್ಕಿಯ ರಭಸಕ್ಕೆ ಒಂದು ಕಂಪನ ಸೃಷ್ಟಿಯಾಗುತ್ತೆ, ಒಂದು ಅಪಘಾತ ಆಗುತ್ತೆ. ಈ ಡಿಕ್ಕಿ ಆಗಿದ್ದರ ಪರಿಣಾಮವಾಗಿ ಇಂಥದ್ದೊಂದು ಕಂಪನ ಆಗಿದೆ, ಭೂಕಂಪನ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಭೂಕಂಪನ 110 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದರ ಪರಿಣಾಮವಾಗಿ ಈ ರೀತಿಯಾದಂಥ ತೀವ್ರತರನಾದಂತಹ ಬೆಳವಣಿಗೆಗಳಲ್ಲಿ ಆಗಿದೆ ಎನ್ನುವಂತಹ ಡೀಟೇಲ್ಸ್ಗಳನ್ನು ಅವರೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೊಲಂಬಿಯಾದ ಪ್ರದೇಶ ಇದೆಯಲ್ಲ, ಜಾಗತಿಕವಾಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ಭೂಕಂಪನಕ್ಕೆ ಒಳಗಾಗುವಂತಹ ಪ್ರದೇಶ ಅಂತ ಇದನ್ನು ಕರೆಯಲಾಗುತ್ತೆ. ಹೀಗಾಗಿ ಈ ಪ್ರದೇಶದಲ್ಲಿ ಮಗದೊಮ್ಮೆ ಇಂಥದ್ದೊಂದು ಭೂಕಂಪನ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ನಾನು ಅವಾಗಲೇ ಹೇಳಿದೆ, ತುರ್ತು ಪರಿಸ್ಥಿತಿಯನ್ನು ಅಲ್ಲಿಯ ಸರ್ಕಾರ ಘೋಷಣೆ ಮಾಡಿಕೊಂಡಿದೆ. ತ್ವರಿತವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಇದೀಗ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಸಹಜವಾಗಿ ರಕ್ಷಣೆ ಆಗಬೇಕು, ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಬೇಕು ಅಂತ ಕೊಲಂಬಿಯಾದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಸರ್ಕಾರ ಘೋಷಣೆ ಮಾಡಿಕೊಂಡಿದೆ. ಬೊಗೋಟಾದಿಂದ ಸಂತ್ರಸ್ತ ಪ್ರದೇಶಗಳಿಗೆ 100 ತಜ್ಞರ ತಂಡವನ್ನೆಲ್ಲ ರವಾನೆ ಮಾಡಿದ್ದಾರೆ. ರಾಷ್ಟ್ರೀಯ ವಿಪತ್ತನ್ನು ಘೋಷಣೆ ಮಾಡಿದ್ದಾರೆ. ಅವರ ಅಧ್ಯಕ್ಷ ಡೀಲಾ ಅಸ್ಟೆಲ್ಲಾ ಅಂತ. ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದು ನಮ್ಮ ಗುರಿ ಅಂತೆಲ್ಲ ಹೇಳಿದ್ದಾರೆ. ಬಡತನದಲ್ಲಿರುವಂಥ ಚೊಕೊ ಪ್ರಾಂತ್ಯದ ರಕ್ಷಣೆಗೆ ಭಾರಿ ದೊಡ್ಡ ಮಟ್ಟದ ಸವಾಲಾಗ್ಬಿಟ್ಟಿದೆ ಭೂಪ್ರದೇಶ. ಸಮರೋಪಾದಿಯಲ್ಲಿ ಪರಿಹಾರ, ಪುನರ್ವಸತಿ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಎಷ್ಟು ದಿನಕ್ಕೆ ಇದು ರಿಕವರಿ ಆಗುತ್ತೆ, ಏನಾಗುತ್ತೆ, ಏನು ಎತ್ತ ನೋಡೋಣ. ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿ ಅಧ್ಯಕ್ಷರು ಹೇಳ್ತಾ ಇರೋದು. ಆ ಮುಖಾಂತರ ಇದು ಕೊಲಂಬಿಯಾದಲ್ಲಿ ಆಗಿರುವಂತಹ 7.4 ತೀವ್ರತರನಾದಂತಹ ಭೂಕಂಪ, ಅದು 21ನೇ ಶತಮಾನದಲ್ಲಿ ಆಗಿರುವಂಥ ಬೆಳವಣಿಗೆ.